ನಾನಿವತ್ತು ಬೆಂಗಳೂರಿಂದ ಊರ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ನೋಡಿದ್ರೆ ಬಸ್ಸೇ ಇರಲಿಲ್ಲ. ಆಮೇಲೆ ಹಂಗೋ ಹಿಂಗೋ ಒಂದು ಬಸ್ ಬಂತು. ಅದರಲ್ಲಿ ಹತ್ಬಿಟ್ಟು ಸೀಟ್ ಹಿಡ್ಕೊಳೋದೇ ಒಂದು ದೊಡ್ಡ ಸಾಹಸ. ಹೆಂಗೋ ಸೀಟ್ ಹಿಡ್ಕೊಂಡು ಮನೆ ಕಡೆ ಹೋದ್ವಿ. ಅಲ್ಲಿ ನೋಡಿದ್ರೆ ಸ್ವೀಟಿ, ಸೋನು ಎಲ್ಲ ಒಂದೊಂದು ಕಡೆ ಮಲಗಿದ್ರು. ಮತ್ತು ಇವಳು ನೋಡಿದ್ರೆ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಪಕ್ಕನೇ ಇರ್ತಾಳೆ ಇವಳು. ಆಮೇಲೆ ನಮ್ಮ ಡ್ಯಾಡಿ ತಂದು ಚಿಕನ್ ಕೊಟ್ಟರು. ಇದು ಮತ್ತು ನಮ್ಮ ಡಾಗ್ಸ್ಗೆ, ಕ್ಯಾಟ್ಸ್ಗೆ, ಇದು ನಮಗೆ. ಅವರು ನಮ್ಮ ಡ್ಯಾಡಿ ಎಲ್ಲ ಹೊಲ ಕೊಯ್ಯಕ್ಕೆ ಹೋಗಿದ್ರು ಅಂತ ಹೇಳ್ಬಿಟ್ಟು ನಾನು ಬಿರಿಯಾನಿ, ಚಿಕನ್ ಫ್ರೈ, ಕಬಾಬ್ ಎಲ್ಲ ಮಾಡಿದ್ದೆ. ಅದೆಲ್ಲ ಚೆನ್ನಾಗಿ ತಿಂದ್ಬಿಟ್ಟು ನಾನು ನಮ್ಮ ಅಜ್ಜಿ ಇಬ್ಬರು ಸೇರಿಕೊಂಡು ತೆನೆ ಕೊಯ್ತಾ ಇದ್ವಿ. ನಾನು ಕೂಡ ಸ್ವಲ್ಪ ತೆನೆ ಕೊಯ್ಯೋಣ ಅಂತಬಿಟ್ಟು ಕೊಯ್ತಾ ಇದ್ದೆ, ಅವ್ರಿಗೂ ಹೆಲ್ಪ್ ಆಗುತ್ತಲ್ವ ಅದಕ್ಕೆ. ಆಮೇಲೆ ಸಾಯಂಕಾಲ ಆಯಿತು. ನಾನು ನಮ್ಮಮ್ಮ ಒಂದು ಫಂಕ್ಷನ್ ಇತ್ತು ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅಲ್ಲಿ ಫಂಕ್ಷನಲ್ಲಿ ಏನೋ ನಮ್ಮಮ್ಮ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟಿದ್ರು. ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ಊಟಕ್ಕಂತ ಹೋದ್ವಿ. ಅಲ್ಲಿ ಊಟ ಸ್ವಲ್ಪ ಚೆನ್ನಾಗಿರೋದೇ ಹಾಕಿದ್ರು. ಊಟ ತಿಂದ್ಕೊಂಡು ಮತ್ತೆ ನಮ್ಮಮ್ಮ ಊರೊಳಗಡೆ ಹೋದರೆ ಮಾತಾಡ್ಕೊಂಡಿರ್ತಾರೆ, ಬರೋದೇ ಇಲ್ಲ. ನಾನು ಇನ್ನೇನು ಮಾಡೋದು ಅಂತ ಸುಮ್ಮನೆ ಕುತ್ಕೊಂಡಿದ್ದೆ. ಮನೆಗೆ ಬಂದಮೇಲೆ ಐಸ್ ಕ್ರೀಮ್ ತಿಂದೆ. ಮತ್ತೆ ನಾಳೆ ಸಿಗೋಣ.